ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರತ್ನವೇಣಿಯವ್ರು ಕೇಳಿದಾಗ ಮಾವ ಅತ್ತೆಮ್ಮವ್ರ ಮದುವೆ ವಾರ್ಷಿಕೋತ್ಸವ ಅಂತ ಹೇಳ್ಬಿಡ್ಬೇಕಾಗಿತ್ತು ಅನ್ಸುತ್ತೆ ಅಲ್ವಾ ಚಿಕ್ಕ ಮಾವ? ಅಲ್ಲಮ್ಮ, ನಿನ್ನೆ ನಾವೆಲ್ಲರೂ ಮಾತಾಡ್ಕೊಂಡಿದ್ದ ಪ್ರಕಾರ ಈ ವಿಷಯ ನಮ್ಮಲ್ಲೇ ಇರಬೇಕು, ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ತಾನೆ. ಅದಕ್ಕೆ ಅವ್ರು ಕೇಳಿದಾಗ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿದೆ. ಪಾರು, ಪ್ರೇಮಿಗಳ ದಿನ ಅಂತ ನೀನು ಹೇಳಿದೆ ತಾನೆ. ಆಯಮ್ಮನ್ಗೆ ಅರ್ಥ ಆಗಲಿಲ್ಲ ಅಂದರೆ ನೀನು ಯಾಕೆ ಫೀಲ್ ಮಾಡ್ಕೋತೀಯ? ಸದ್ಯ ಆಯಮ್ಮ ಹೊರಗಡೆ ಹೋಗಿದ್ದೆ ಒಳ್ಳೇದಾಯ್ತು, ಇಲ್ಲ ಅಂದರೆ ಸುಮ್ಮನೆ ತೊಂದರೆ. ಅದು ಅಲ್ಲದೆ ನಾವು ಅಕ್ಕನಿಗೆ ಸರ್ಪ್ರೈಸ್ ಕೊಡಬೇಕು ಅನ್ನೋ ವಿಷಯನೆಲ್ಲ ತಿಳ್ಕೊಂಡು ಅಕ್ಕನ ಹತ್ರ ತಾನು ಒಳ್ಳೆಯವಳಾಗಬೇಕು ಅಂತ ಎಲ್ಲ ವಿಷಯನ ಹೇಳ್ಬಿಟ್ಟಿದ್ರೆ ನಮ್ಮ ಪ್ಲಾನ್ ಎಲ್ಲ ಟುಸ್ಪಟಾಕಿ ಆಗೋಗಿರೋದು ಅಲ್ವಾ? ಹೌದು ಚಿಕ್ಕಮ್ಮ, ಅದು ನಿಜಾನೇ. ಜಾಮೂನ್ ಮಾಡ್ತಾ ಇದೀನಿ ಬಂಗಾರಿ. ಹೌದಾ, ಇವತ್ತೇನ್ ಹಬ್ಬನ ಪಾರು? ಹ್ಞೂ ಕಂದ, ಇವತ್ತು ತುಂಬಾ ದೊಡ್ಡ ಹಬ್ಬ. ಹೌದಾ, ಯಾವ ಹಬ್ಬ? ಇವಾಗ ನಿಂಗೆ ಹೇಳೋದಕ್ಕಾಗಲ್ಲ ಬಂಗಾರಿ, ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಹೇಳ್ತೀವಿ, ಸರಿನಾ? ಓ, ನನ್ನ ಹತ್ರನೂ ಸೀಕ್ರೆಟ್ ಪಾರು? ಹ್ಞೂ ಕಂದ, ಆಮೇಲೆ ನಾನು ನಿನ್ನ ಹತ್ರ ಹೇಳಿದ್ದನ್ನು ತಗೊಂಡು ಹೋಗಿ ನೀನು ಅತ್ತೆಮ್ಮಂಗೆ ಹೇಳ್ಬಿಟ್ರೆ? ಹೌದು ಬಂಗಾರಿ, ನಾವು ಮಾಡಿರೋ ಪ್ಲಾನ್ ಎಲ್ಲ ಟುಸ್ಪಟಾಕಿ ಆಗೋಗ್ಬಿಡತ್ತೆ. ನಾನು ಅಜ್ಜಿ ಕೇಳಲ್ಲ, ಏನು ಅಂತ ನನಗೆ ಹೇಳು ಪಾರು ಪ್ಲೀಸ್. ಬೇಡ ಕಂದ, ಆಮೇಲೆ ಏನು ಹಬ್ಬ ಅಂತ ನಿನಗೆ ಹೇಳ್ತೀನಿ, ಆದರೆ ಇವಾಗ ಬೇಡ, ಸರಿನಾ? ಸರಿ ಪಾರು, ಜಾಮೂನ್ ನಂಗಿಲ್ವಾ? ಮೊದಲು ದೇವರ ನೈವೇದ್ಯ ಆಗಬೇಕು ಕಂದ, ಆಮೇಲೆ ನಿನಗೆ ಕೊಡ್ತೀನಿ. ಸರಿ. ಇದನ್ನ ಮಾಡಿ ಮುಗಿಸಾದ್ಮೇಲೆ ನಿಂಗೆ ತಿಂಡಿ ತಿನ್ನಿಸ್ತೀನಿ, ಸರಿನಾ? ಸರಿ ಪಾರು. ಅಬ್ಬಬ್ಬಬ್ಬಬ್ಬಾ, ಅದಕ್ಕೆ ಏನಿದು ಇಷ್ಟು ಅಂದವಾಗಿ ಚಂದವಾಗಿ ರೆಡಿ ಆಗಿದ್ದೀರಾ? ನಿಮ್ಗೆ ನನ್ನ ದೃಷ್ಟಿನೇ ತಾಗತ್ತೆ. ನಾನಂತೂ ಅಕ್ಕನ ಈ ಸೀರಿಯಲ್ ನೋಡಿ ಕಣ್ತುಂಬ ತುಂಬಿಕೊಂಡು ಮನಸ್ಸು ತುಂಬಾ ಹೊಗಳ್ಬಿಟ್ಟಿದ್ದೀನಿ. ಈಗ ನಿಮ್ಮೆಲ್ಲರ ಸರ್ದಿ. ಅಮ್ಮ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಹೌದು ಅತ್ತೆಮ್ಮ. ಅದ್ಗೆ ಇವತ್ತು ನಿಮ್ಮ ಮುಖದಲ್ಲಿ ಏನೋ ಕಳೆ ಎದ್ದು ಕಾಣ್ತಾ ಇದೆ ಅಲ್ವಾ ಅಣ್ಣ? ಥ್ಯಾಂಕ್ ಯು, ಥ್ಯಾಂಕ್ ಯು ಆಲ್. ಈ ಕಡೆಗೆ ಕಾರಣ ಏನು ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲಪ್ಪ. ಹೌದು ಮಾವ, ನಮಗೂ ಏನು ಅಂತ ಗೊತ್ತಾಗ್ತಾ ಇಲ್ಲ. ಓ, ಇವತ್ತು ಪ್ರೇಮಿಗಳ ದಿನಾಚರಣೆ ಅಲ್ವಣ್ಣ? ಅದಕ್ಕೆ ಎಕ್ಸಾಕ್ಟ್ಲಿ, ಅದಕ್ಕೆ ಅಖಿಲ ಈ ರೀತಿ ರೆಡಿ ಆಗಿರೋದು ಅಲ್ವಾ ಅಖಿಲ? ಹಾ, ಹಾಗೆ ಅನ್ಕೊಳ್ಳಿ. ಅಂದ್ಕೊಳ್ಳೋದೇನು ಅಖಿಲ, ಅದೇ ತಾನೇ ಇವತ್ತು ಸ್ಪೆಷಲು. ಅಜ್ಜಿ ಸೂಪರ್ ಆಗಿ ಕಾಡ್ತಿದ್ದೀರಾ. ಥ್ಯಾಂಕ್ ಯು ಪುಟಾಣಿ. ನಮ್ ಲಕ್ಷ್ಮಿ ಪುಟ್ಟಿ ಅಜ್ಜಿ ಅಲ್ವಾ ನಾನು, ಅದಕ್ಕೆ ಚೆನ್ನಾಗೇ ಇರಬೇಕು ಅಲ್ವಾ? ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ನಿಮ್ಮ ನೋಡ್ತಿದ್ರೆ ಏನಿ ನನ್ನ ದೃಷ್ಟಿನೇ ತಾಗ್ಬಿಡುತ್ತೇನೋ ಅಂತ ಅನಿಸ್ತಾ ಇದೆ. ಇರಿ, ನಾನು ನಿಮಗೆ ದೃಷ್ಟಿ ತೆಗಿತೀನಿ. ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಊರವ್ರ ಕಣ್ಣು, ನನ್ನ ಕಣ್ಣು, ಯಾರ ಕೆಟ್ಟ ದೃಷ್ಟಿನೂ ನಿಮ್ಮ ಮೇಲೆ ತಾಗದೇ ಇರ್ಲಿ. ಆಹಾ, ಈ ಹೆಂಗಸು ಸರಿಯಾಗಿ ಬಕೆಟ್ ಹಿಡಿತಾ ಇದ್ದಾಳೆ, ಪರವಾಗಿಲ್ವೇ?
ಅಬ್ಬಬ್ಬಬ್ಬಬ್ಬಬ್ಬಾ! ನೋಡಿದ್ರ ಅಕ್ಕೆ ನಿಮ್ಗೆ ಎಷ್ಟೊಂದು ವಿಷಯ ಆಗಿದೆ ಅಂತ. ಛೇ ಹಾಗೆಲ್ಲ ಏನು ದೃಷ್ಟಿ ಆಗಲ್ಲ. ಎಲ್ಲ ನಮ್ಮ ಮನೆಯವರೇ, ಎಲ್ಲರ ದೃಷ್ಟಿನೂ ಒಳ್ಳೇದೆ, ಖಂಡಿತ ದೃಷ್ಟಿ ಆಗಲ್ಲ. ಬನ್ನಿ ಎಲ್ಲ ತಿಂಡಿ ತಿನ್ನೋಣ. ನನ್ ತಿಂಡಿ ಆಯ್ತು ಅದಕ್ಕೆ. ಇಷ್ಟು ಬೇಗ ತಿಂಡಿ ತಿನ್ಬಿಟ್ರಾ? ಅದು ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬೇಗ ತಿಂಡಿ ಮುಗಿಸ್ಬಿಟ್ಟೆ. ರತ್ನವೇಣಿ, ನಾನು ಹೀಗೆ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಇತ್ತೀಚೆಗೆ ನೀವು ಒಬ್ಬೊಬ್ಬರೇ ಹೊರಗಡೆ ಹೋಗೋದು ಜಾಸ್ತಿ ಆಗ್ತಾ ಇದೆ. ಏನಾದರೂ ತೊಂದರೆ ಇದೆಯಾ? ಅಥವಾ ತುಂಬ ಮುಖ್ಯವಾದ ಕೆಲಸ ಏನಾದರೂ ಇದೆಯಾ? ಅಲ್ಲ, ಏನೇ ತೊಂದರೆ ಇದ್ರೂ ಹೇಳ್ಕೊಳ್ಳಿ. ನಾನು ಅದನ್ನೇ ಕೇಳ್ದೆ ಅಕ್ಕ, ಆದ್ರೆ ಅವ್ರೇನು ಉತ್ತರನೇ ಕೊಡ್ಲಿಲ್ಲ. ಅಯ್ಯೋ ಅದಕ್ಕೆ ನಿಮ್ಮ ಹತ್ರ ಏನು ಮುಚ್ಚುಮರೆ. ಅದು ನಿನ್ನೆ ಊರಿಂದ ನಮ್ಮ ಹಳೆ ನೆಂಟರು ಬಂದಿದ್ದಾರಂತೆ. ನೆನ್ನೆ ತಾನೇ ಫೋನ್ ಮಾಡಿದ್ರು, ಇಲ್ಲೇ ಮಾರ್ಕೆಟ್ ಹತ್ರ ಸಿಗ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತ ಅಷ್ಟೇ. ಓ ಹೌದಾ? ಪುಟಾಣಿನ ಜೊತೆಲಿ ಕರ್ಕೊಂಡು ಹೋಗ್ತಿಲ್ಲ ತಾನೆ? ಇಲ್ಲ ಅದಕ್ಕೆ, ನಾನು ಒಬ್ಳೆ ಹೋಗ್ತಾ ಇದ್ದೀನಿ. ಸರಿ, ಹೋಗಿ ಬನ್ನಿ. ದುಡ್ಡೇನಾದರೂ ಬೇಕಿದ್ರೆ ಕೇಳಿ. ಪರವಾಗಿಲ್ಲ, ಬೇಡ ಅದಕ್ಕೆ, ನನ್ನ ಹತ್ರ ಇದೆ. ಹಾಂ, ನಾನು ಹೋಗಿ ಬರ್ತೀನಿ. ಅಲ್ಲಮ್ಮ ಪಾರ್ವತಿ, ಇದೆಲ್ಲ ಯಾರು ಮಾಡಿದ್ದು? ನಾನೇ ಅತ್ಯಮ್ಮ. ಇಷ್ಟೊಂದು ವೆರೈಟಿ ಮಾಡಿದೀಯಾ? ಯಾವುದಕ್ಕಮ್ಮ? ಇವತ್ತು ಪ್ರೇಮಿಗಳ ದಿನಾಚರಣೆ ಅಲ್ವಾ ಅತ್ಯಮ್ಮ, ಅದಕ್ಕೆ ನಿಮಗೆ ಮಾವಂಗೆ ಏನೇನು ಇಷ್ಟನೋ ಅದನ್ನೆಲ್ಲ ಮಾಡಿದ್ದೀನಿ. ಯಾವಾಗಲೂ ಪಾಯಸನೇ ಮಾಡ್ತಿದ್ನಲ್ಲ ಅತ್ಯಮ್ಮ, ಇವತ್ತು ವಿಶೇಷವಾಗಿರಲಿ ಅಂತ ನಿಮ್ಗೆ ಇಷ್ಟ ಆಗಿರೋ ಜಾಮೂನ್ನೇ ಮಾಡಿದ್ದೀನಿ. ಹೇಗಿದೆ ಅಂತ ಹೇಳಿ ಅತ್ತೆಮ್ಮ. ಅಲ್ಲ ಪಾರು, ಜಾಮೂನ್ನ ನಾನ್ ಕೇಳಿದಕ್ಕೆ ದೇವರಿಗೆ ಮೊದಲು ನೈವೇದ್ಯ ಮಾಡ್ಬೇಕು ಅಂದಿದ್ದೆ. ಈಗ ಹೆಂಗ್ ಅಜ್ಜಿ ಕೊಟ್ಟಿದ್ಯಾ? ಅಂದ್ರೆ ಅಜ್ಜಿ ನಮ್ಮೆಲ್ರಿಗೂ ದೇವ್ರ ಥರ, ಅದಕ್ಕೆ ಅಖಿಲ ಅಜ್ಜಿನ ದೇವತೆ ಅಂದಿದ್ದು. ಈಗ ಅವ್ರು ತಿಂದಾಯ್ತಲ್ಲ, ನೀನು ತಿನ್ಬೋದು. ಪಾರು ಕೊಡಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.